ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪಂಚಮಸಾಲಿ ಮಠ ಬಹಳ ಸದ್ದಾಗ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಲೆಕ್ಕದ ಲಡಾಯಿ ನಡೀತಾ ಇದೆ. ಲೆಕ್ಕ ಕೊಡಿ ಅನ್ನುವಂಥ ಚಳವಳಿ ಏನಾಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಕೊಡುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಟ್ರಸ್ಟಿಗಳು ಬಂದು ಲೆಕ್ಕ ಕೊಡ್ತಾ ಇದ್ದಾರೆ. ಈ ಮುಖಾಂತರ ಲೆಕ್ಕ ಕೊಡಿ ಅಂದಿದ್ರಲ್ಲ ಸ್ವಾಮೀಜಿ, ಅವರಿಗೆ ಉತ್ತರವಾಗಿ ಇವರು ಲೆಕ್ಕ ಕೊಡ್ತಾ ಇದ್ದಾರೆ. 2008ರಿಂದ 2006ರವರೆಗೆ ಲೆಕ್ಕ ಕೊಡ್ತಾ ಇದ್ದಾರೆ ಟ್ರಸ್ಟಿಗಳು. ಅದಾದ್ಮೇಲೆ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಾವು ಏನೇ ವ್ಯತ್ಯಾಸ ಇದ್ದರೂ ಕೂಡ 4 ಗೋಡೆ ಮಧ್ಯದಲ್ಲಿದ್ದು ಗಲಾಟೆ ಮಾಡ್ತಿದ್ವಿ, ಪ್ರಶ್ನೆ ಕೇಳ್ತಿದ್ವಿ, ಉತ್ತರ ತಗೊಂತಿದ್ವಿ. ಆದರೆ ಅವತ್ತು ವಿನಃ ಕಾರಣ ನಾನು ಯಾವಾಗ 24 ಅಂತೇಳಿ ಗಡುವನ್ನು ಕೊಟ್ಟೆ ಸ್ವಾಮಿಗಳಿಗೆ, ಆ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಹೊರಗಡೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೀದಿ ತಂದ್ರಲ್ಲ, ಇದು ನೀವು ಸಮಾಜದವರ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ನೀವು ಡಾಕ್ಟ್ರೇ. ಎಷ್ಟೇ ನಮ್ಮ ಇಲ್ಲಿ ಗಲಾಟಿದ್ರು ಕೂಡ, ಎಷ್ಟೇ ವ್ಯತ್ಯಾಸ ಇದ್ರೂ ಕೂಡ ಮಾತಾಡಿ ಬಗೆಹರಿಸ್ಕೊಳ್ತಿದ್ವಿ. ಯಾತಕ್ಕೆ ಹೋದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ? ನಿಮಗೇನು ಯಾರ ಕೂನಿ ಮಾಡಿದ್ದಾರ ನಿಮ್ಮನ್ನ? ಇದು ನಿಮ್ಮ ಸಮಾಜ ಸಂಘಟನೆಯ ಪದ್ಧತಿನ? ಅದಕ್ಕೆ ನಮ್ಮ ಸ್ವಾಮಿಗಳು ಕುಮ್ಮಕ್ಕು ಯಾಕೆ ಮಾಡ್ತೀರಿ ಇಂಥವಲ್ಲ? ಇವತ್ತು ಸಮಾಜವನ್ನು ನಾನು ಅವತ್ತಿನ ಸಭೆಯಲ್ಲೇ ಮಾತಾಡಿದ್ದೀನಿ. ಸಮಾಜವನ್ನು ಎಲ್ಲರೂ ಕಲ್ತ್ಕೊಂಡು ಬೀದಿ ತರ್ತಾ ಇದ್ದೀರಿ, ನಿಮ್ಮಗಳನ್ನು ನೋಡಿ ಜನ ಅಪಾಶ ಮಾಡ್ತಾರೆ, ಸ್ವಲ್ಪ ಮೈ ಮೇಲೆ ಎತ್ತರ ಇಟ್ಟನ್ನು ಮಾತಾಡ್ರಿ ಅಂತ ಆ ಡಾಕ್ಟ್ರಿಗೆ ನೇರವಾಗಿ ಹೇಳಿದ್ದೆ ನಾನು. ಆದರೂ ಅವತ್ತಿನ ಸಭೆಯ ಕೊನೆಯ ಹಂತದಲ್ಲಿ ನನಗೇನೋ ಆಗಿಬಿಟ್ಟಿದೆ, ನಾನು ಸತ್ತ ಹೋಗ್ಬಿಟ್ಟಿದ್ದೀನಿ ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಡೀ ಸಮಾಜವನ್ನು ಇವತ್ತು ರೋಡಿ ತಂದು ನಿಲ್ಲಿಸಿದ್ರಲ್ಲ, ಇದು ಅವರ ಇದೇ ವ್ಯಕ್ತಿತ್ವಕ್ಕೆ ತಕ್ಕಿದ್ದೆ ಅವ್ರು ಹೇಳಬೇಕು. ಅದಕ್ಕೆ ಈ ನಮ್ಮ ಸ್ವಾಮಿಗಳ ಪ್ರೋತ್ಸಾಹ, ಜೊತೆಗೆ ಪುಣ್ಯಾತ್ಮರು ಮೊನ್ನೆ ಎಲ್ಲೆಲ್ಲೋ ಒಂದು ಹಾಳು ಮಾಡಿ ಇವತ್ತು ಮತ್ತೆ ಇಲ್ಲಿ ಬಂದಿದ್ದಾರೆ. ಅಂಥವರು ಇದಕ್ಕೆ ಉತ್ತರ ಕೊಡಬೇಕು ಬಹುತೇಕ. ಯಾತಕ್ಕಾಗಿಯೇ ಇದನ್ನು ಮಾಡಿದ್ರಿ? ಆಮೇಲೆ ಹೇಳ್ತಾರೆ, ನಮ್ಮ ತಂದೆಯವರು 5 ಎಕರೆ ಜಮೀನನ್ನು ದಾನ ಕೊಟ್ಟರಂತೆ. ಪುಣ್ಯಾತ್ಮರು ಭಾಳ ದೊಡ್ಡವ್ರು ಕೊಡ್ಬೋದು ದಾನನ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಆ ಜಮೀನನ್ನು ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ಮಾನ್ಯ ಶಿವಪ್ಪನವರು ಆ ಹೊಲವನ್ನು ಖರೀದಿ ಮಾಡಿಕೊಂಡು ರೈತರ ಕಡೆಯಿಂದ 5 ಲಕ್ಷ ರೂಪಾಯಿಗೆ 1 ಎಕರೆ ಅಂತ ಜಮೀನನ್ನು ಖರೀದಿ ಮಾಡಿಕೊಂಡು ಅಗ್ರಿಮೆಂಟ್. ಇದು ಟ್ರಸ್ಟಿಗಳು ಹೇಳಿದಿರುವಂಥ ಮಾತು. ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವಂಥ ಪೀಠದಲ್ಲಿ ಏನು ನಡೀತಾ ಇದೆ ನಾವು ತೋರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಮಠದಲ್ಲಿ ಇರಬಾರ್ದು, ಮಠ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಲೆಕ್ಕ ಕೊಡ್ತೀವಿ, ಲೆಕ್ಕ ಕೊಟ್ಟಾದ್ಮೇಲೆ ಮಠ ಬಿಟ್ಟು ಹೋಗಿ ಅಂತ. ನೀವು ಲೆಕ್ಕ ಕೊಟ್ಟರು ಕೊಡದಿದ್ರು ನಾನು ಮಠ ಬಿಟ್ಟು ಹೋಗಲ್ಲ ಅಂತ ವಚನಾನಂದ ಶ್ರೀಗಳು ಪಟ್ಟು ಹಿಡಿದು ಕೂತಿದ್ದಾರೆ. 2 ಗುಂಪುಗಳ ಮುಖಂಡರ ನಡುವೆ ಪರಸ್ಪರ ವಾಗ್ಯುದ್ಧ ನಡೆದಿದೆ. ಇನ್ನು ಲೆಕ್ಕ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಕೊಡಲಿಕ್ಕೆ ಟ್ರಸ್ಟಿಗಳು ರೆಡಿಯಾಗಿದ್ದು, ಲೆಕ್ಕ ಕೊಡೋಕ್ಕಿಂತ ಮೊದಲು ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಪಂಚಮಸಾಲಿ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿಗಳಾದಂತ BC ಉಮಾಪತಿ ಅವರು ಕೈಯಲ್ಲಿ ಬ್ಯಾಗ್ ಅನ್ನು ಹಿಡಿದುಕೊಂಡು ಏನು ಬಜೆಟ್ ಮಂಡನೆ ಮಾಡ್ತಾರೆ ಆ ರೀತಿಯಾಗಿ ಲೆಕ್ಕವನ್ನು ಕೊಡ್ಲಿಕ್ಕೆ ಬಂದಿರತಕ್ಕಂಥ ದೃಶ್ಯ ನೋಡ್ತಾ ಇರ್ಬೋದು. ಈ ಬ್ಯಾಗ್ ಅನ್ನು ಇದರಲ್ಲಿ ಒಂದು 2008ರಿಂದ 2026ರವರೆಗಿನ ಒಂದು ಒಟ್ಟು ಲೆಕ್ಕ ಪತ್ರ ಇರ್ತಕ್ಕಂಥದ್ದು. ಆ ಒಂದು ಲೆಕ್ಕ ಪತ್ರವನ್ನು ಮಂಡಿಸಲಿಕ್ಕೆ ಈಗ ಹೋಗ್ತಾ ಇರ್ತಕ್ಕಂಥ, ಅದಕ್ಕೆ ಪೂರ್ವವಾಗಿ ಏನು ಗದ್ದಿಗೆದೆ ಮಠ ಮಾಂತ ಸಾಧ್ಯರ ಗದ್ದಿಗೆದೆ, ಆ ಗದ್ದಿಗೆ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ 2008ರಿಂದ 2026ರವರೆಗೂ ಪ್ರತಿಯೊಂದು ಲೆಕ್ಕ ಯಾರ್ಯಾರು ಏನೇನು ಕೊಟ್ಟಾರ, ಎದಕ್ಕೆ ಖರ್ಚು ಮಾಡಿದೀವಿ, ನಮ್ಮ ಆಸ್ತಿ ಏನದವು, ನಮ್ಮ ಬ್ಯಾಂಕ್ನಾಗ ಏನು ಡಿಪಾಸಿಟ್ ಅದಾವು, ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದಾವೆ. ಈ ಒಂದೇನು ಪರಸ್ಪರ ಘೋಷಣೆಗಳು ಕೂಗಕ್ಕೆ ಏನ್ ಕಾರಣ? ಇಲ್ಲ, ನಾವು ನಮ್ಮ ಘೋಷಣೆ ಹರ ಹರ ಮಹಾದೇವ್, ಮಹಾಂತ ಸ್ವಾಮಿಗಳಿಗೆ ಜಯವಾಗಲಿ, ಇಷ್ಟೇ ನಮ್ದು. ಟ್ರಸ್ಟ್ ತೀರ್ಮಾನಕ್ಕೆ ಜಯವಾಗಲಿ ಅಂತ ಇಷ್ಟ. ನಿಮ್ಮನ್ನ ಉಚ್ಚಾಟನೆ ಮಾಡ್ತಾರ, ಮತ್ತೆ ಅವ್ರು ನೀವು ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆ ಪರ್ವ ಶುರುವಾಗಿದೆ. ಈಗ ಅವ್ರು ಏನು ಉಚ್ಚಾಟನೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ರಿ, ಅವ್ರು ಉಚ್ಚಾಟನೆ ಮಾಡ್ಯಾರ, ಅವ್ರು ಯಾರು, ಅವ್ರ ಹಕ್ಕೇನೈತಿ ಏನನ್ನೋದು ಕೇಳ್ರಿ. ಅವ್ರಿಗೆ ಏನ್ ಅಧಿಕಾರ ಇದೆ? ಸಂಬಂಧ ಇಲ್ದಾರ ಲೆಕ್ಕ ಕೇಳಿದವ್ರು ಯಾಕೋ ಬಂದಿಲ್ಲ ಅನ್ಸತ್. ಲೆಕ್ಕ ಕೇಳಿದವ್ರು ಬಂದಿದ್ದಾರೆ. ನಾವು ಹೇಳೋದ್ ಕೇಳ್ತೀರಾ? ಇದು ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಲೆಕ್ಕ ಕೇಳಿದ್ರು, ನಾವು ಲೆಕ್ಕ ಕೊಟ್ಟಿದ್ದೇವೆ, ರೆಡಿ ಇದ್ದೇವೆ, ಇಂದು ಕೊಟ್ಟವಿ, ಈಗ
ಈಗ ಕೊಡ್ತಾ ಇದ್ದಾವೆ. ಆದರೆ ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಲೆಕ್ಕ ಕೇಳೋ ಉದ್ದೇಶ ಅಲ್ಲ. ಇದನ್ನು ಏನು ಸ್ವಾಮಿಗಳಿಗೆ ಏನು ಆಪಾದನೆ ಇತ್ತಲ್ಲ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಒಂದು ಸ್ವಾಮಿಗಳ ಕುತಂತ್ರ. ಇದು ಸ್ವಾಮಿಗಳ ಕುತಂತ್ರ. ಅವ್ರ ಮೇಲಿರೋ ಆಪಾದನೆ ಜನರನ್ನ ಕನ್ವರ್ಟ್ ಮಾಡಿ ಲೆಕ್ಕದ ಕಡೆ ತಿರುಗಿಸಿ ಇದೊಂದು ಗಲಾಟೆ ಎಬ್ಬಿಸಿ ಇವತ್ತು ಯಾರ್ಯಾರನ್ನೂ ಕರ್ಕೊಂಬಂದು ಇಲ್ಲಿ ಹರಿಹರದಲ್ಲಿ ಮಾಡಿ ಮುಂದೆ ಇವ್ರು ಹೆದರಿ. ಯಾಕಂದ್ರೆ ನಮ್ಮ ಟ್ರಸ್ಟ್ಗಳು ಬೇರೆ ಬೇರೆ ಊರಿನಲ್ಲಿ ಇದ್ದಾರೆ, ಇಲ್ಲಿ ಹರಿಹರದಲ್ಲಿ ಇಬ್ಬರು, ಇವ್ರನ್ನ ಓಡಿಸಿಬಿಟ್ರೆ ನಾವೇ ಒಂದು ಏನು ಇದಾಗ್ತವೆ ಅಂತ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಸಮಾಜದ ಟ್ರಸ್ಟ್. ಇದು ಟ್ರಸ್ಟ್ ಯಾವುದೇ ಪೂರ ಇವತ್ತು ಸಮಾಜ ಈ ಸ್ಥಿತಿ ಬರಲಿಕ್ಕೆ ಬರಕ್ಕೆ ಆ ಸ್ವಾಮಿಗಳೇ ಅವರು ಉಚ್ಚಾಟಿತ ಸ್ವಾಮಿ ಸೋಲ್ ಟ್ರಸ್ಟಿ ಆಗ್ಬೇಕಾಗಿದೆ. ಅವರು ಉಚ್ಚಾಟಿತ ಸ್ವಾಮಿಗಳು. ಇಡೀ ಇವತ್ತು ಸಮಾಜ ನಾವು ಏನು 10ನೇ ತಾರೀಕು ಹೇಳಿದ್ವಿ, 24ನೇ ತಾರೀಕು ಅವ್ರು ಡೇಟ್ ಕೇಳಿದ್ರು, 24ನೇ ತಾರೀಕು ಒಪ್ಕೊಂತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅವರ ಕುತಂತ್ರ, ಅವ್ರು ಮಾಡಿರೋ ತಪ್ಪುಗಳು ಮುಚ್ಚಾಕ್ಲಿಕ್ಕೋಸ್ಕರ ಮಾಡಿದ್ದಾರೆ. ಎಲ್ಲ ಲೆಕ್ಕ ಕೊಡ್ತಾರೆ. ನೋಡ್ತಾ ಇರ್ಬೇಕು ಈ ಸ್ವಾಮೀಜಿಗಳ ಒಂದು ಕುತಂತ್ರ. ಇದು ಕುತಂತ್ರದಿಂದ ಭಕ್ತರನ್ನು ಸೇರಿಸಿ ಇಲ್ಲಿ ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಉಮಾಪತಿ ಅಂದ್ರೆ ಕೇಳಿ ಬರ್ತವೆ. ಕೆಲವು ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ಟ್ರಸ್ಟಿಗಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಜೊತೆಗಲ್ಲೊಬ್ಬರು ಸ್ವಾಮೀಜಿ ಕೂಡ ಬಂದು ಕೂತ್ಕೊಂಡಿದ್ದಾರೆ. ಯಾವ ಸ್ವಾಮೀಜಿ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದರೆ ಟ್ರಸ್ಟ್ಗಳೆಲ್ಲರೂ ಸೇರಿಕೊಂಡು ಲೆಕ್ಕ ಕೊಡಿ ಅನ್ನೋದೇನಿದೆಯಲ್ಲ, ಲೆಕ್ಕ ಕೊಡೋಕ್ಕೋಸ್ಕರನೇ ಬಂದಿದ್ದರು. ಆ ಸಂದರ್ಭದಲ್ಲಿ ಉಮಾಪತಿಯವರು ಮಾತಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಈ ಲೆಕ್ಕ ಕೊಡಿ, ಲೆಕ್ಕ ಶುರುವಾಗೋದಕ್ಕಿಂತ ಮೊದಲು ವಚನಾನಂದ ಶ್ರೀಗಳು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದರು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಈಗ ನೋಡ್ತಾ ಇರ್ಬೋದು, ಇವತ್ತೇನು ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡಿ ಚಳವಳಿ ನಡೀತಾ ಇರ್ತಕ್ಕಂಥ, ಅದಕ್ಕೆ ಲೆಕ್ಕ ಕೊಡ್ತಕ್ಕಂಥ ಏನು ವಚನಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಏನು ಈಗಾಗಲೇ ಕಳೆದ 13ರಂದು ವಚನಾನಂದ ಶ್ರೀ ಅವರನ್ನ ಮಠದಿಂದ ಉಚ್ಚಾಟನೆ ಮಾಡಲಾಗಿದ್ದು. ಕಾರಣ ಅಂದರೆ ಲೆಕ್ಕ ಕೊಡಿ ಅಂತ ಕೇಳಿದ ಕಾರಣಕ್ಕಾಗಿ ಈ ರೀತಿಯಾದ ಒಂದು ಕ್ರಮವನ್ನು ಆಗಿದೆ ಅಂತಕ್ಕಂಥ ಕಾರಣದಿಂದ ನೂರಾರು ಭಕ್ತರು ಬಂದು ನಿತ್ಯ 13 ತಾರೀಕಿನಿಂದ ನಿತ್ಯ ಬಂದು ಸ್ವಾಮೀಜಿಗಳಿಗೆ ಒಂದು ಕಾವಲಾಗಿ ನಿಂತಿರ್ತಕ್ಕಂಥದ್ದು, ಬೆಂಗಾವಲಾಗಿ ನಿಂತಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಾಮಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು ಲೆಕ್ಕ ಕೊಡಿ ಚಳವಳಿ? ನೋಡಿ, ನಮಗೆ ಬಹಳ ಖುಷಿ ಇದೆ, ಸಂತೋಷ ಇದೆ. ಕಳೆದ 8 ವರ್ಷದಲ್ಲಿ ಕಾಣದಿರುವಂಥ ಹಬ್ಬದ ವಾತಾವರಣ ಇವತ್ತು ಕಾಣ್ತಾ ಇದೆ. ಯಾಕೆಂದರೆ ವಾಲಂಟಿಯರ್, ಸ್ವಯಂ ಸೇವಕರಂತೆ ಭಕ್ತರು, ಗಡಿ ಕಾಯುವ ಸೈನಿಕರಂತೆ ಗುರುವನ್ನು ಕಾಯ್ಲಿಕ್ಕೆ ಬಂದಿದ್ದಾರೆ. ನಾನು ಎಂಥ ಪುಣ್ಯ ಮಾಡಿದ್ದೀನಿ, ಯಾವ ಜನ್ಮದ ಪುಣ್ಯದ ಫಲವು ಇವತ್ತು 8 ವರ್ಷಗಳಲ್ಲಿ ಎಂದೂ ಬರೆದಿರೋ. ಯಾಕಂತಂದರೆ ಭಕ್ತರನ್ನ ಕನೆಕ್ಟ್ ಮಾಡಿಕೊಟ್ಟಿರಲಿಲ್ಲ. ನಮ್ಮನ್ನು ಹೈಫೈ VIP ಸ್ವಾಮಿಗಳು ಅಂಥೇಳಿ ನಮ್ಮನ್ನು ಹಾಗೆ ಮಾಡಿದರು. ನಾವು ಕೂಡ ಜನಸಾಮಾನ್ಯ ಮನೆಯಿಂದ ಬಂದವರು, ಬಡ ರೈತ ಪಂಚಮಸಾಲಿಯ ಮನೆಯಿಂದ ಬಂದವರು. ನಮ್ಮ ಸಾಧನೆ ಸಿದ್ಧಿ ಗುರುಗಳ ಆಶೀರ್ವಾದದಿಂದ ಹಿಮಾಲಯಕ್ಕೆ ಹೋಗಿ ಅಧ್ಯಯನವನ್ನು ಮಾಡಿ ಸಾಧನೆಯನ್ನು ಮಾಡಿ ನಿಮಗೆಲ್ಲ ಗೊತ್ತೇ ಇದೆ. 8 ವರ್ಷಕ್ಕೆ ಯಾವುದೇ ಕಂಡೀಷನ್ ಇಲ್ಲದಾಗ ನಾವು ಇದು ನಮ್ಮ ಸಮಾಜಪ್ಪ, ನಮ್ಮ ಪೀಠಪ್ಪ, ಈ ಪೀಠ ಹೇಗಾಗಿತ್ತು 8 ವರ್ಷಗಳ ಹಿಂದೆ, ಯಾರೊಬ್ಬರು ಬರ್ತಾ ಇರಲಿಲ್ಲ, ಹಾಳು ಬಿದ್ದಿತ್ತು. ಅಂಥ ಸಂದರ್ಭದಲ್ಲಿ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡಿದಾಗ ವಿದೌಟ್ ಎನಿ ಕಂಡೀಷನ್, ಸನ್ಯಾಸಿಗೆ ಯಾವ ಕಂಡೀಷನ್ ಇರಬಾರ್ದು, ನಾವು ಯಾರ ಕಂಡೀಷನ್ಗಳಿಗೆ ಇದನ್ನಾಗಲ್ಲ, ಯಾವ ಆಮಿಷಗಳು ಬಲಿಯಾಗದೆ ನಾವು ಪೀಠಕ್ಕೆ ಬಂದೀವಿ. 8 ವರ್ಷದಲ್ಲಿ ಬಹಳ ಅದ್ಭುತವಾಗಿ ಮಠವನ್ನು ಬೆಳೆಸಿದ್ದೇವೆ. ಅದು ಸಮಾಜ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ಸಾವಿರ ಜನ ಭಕ್ತರು ಬಂದು ಗುರುಗಳನ್ನ ಕಾಪಾಡಬೇಕು, ಈ ಗುರುಗಳು ಹೋದರೆ ಮತ್ತೆ ಸಿಗಲ್ಲ ಅನ್ನುವಂಥದ್ದು ಅವರೊಂದು ಭಯ ಕಾಡ್ತಾ ಇದೆ. ಭಯ ಅವ್ರಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತು ನಿತ್ಯ ಪ್ರಸಾದ ನಡೀತಾ ಇದೆ, ನಮ್ಮ ಜೊತೆಗೆ ಚರ್ಚೆ ಮಾಡಕತ್ತಿದ್ದಾರೆ. ಇದೇ ಇರಬೇಕು ಮಠ. ಇದು ಅವಿಮುಕ್ತ ಕ್ಷೇತ್ರ ಆಗಿದೆ. ಇವತ್ತು ಚಿಂತನ ಮಂಥನ ಆಗಬೇಕು. ಪಂಜರದ ಗಿಡಿ ಆಗಿದ್ರು, ಪಂಜರದಲ್ಲಿ ಇಟ್ಟಿದ್ರು. ನೋಡಿ, ಖಂಡಿತ ಈ ಹರಿಹರ ತಾಲೂಕುಗಳಿಗೆ, ಯಾವುದೇ ಹಳ್ಳಿಗಳಿಗೆ, ದಾವಣಗೆರೆ ಜಿಲ್ಲೆಗೆ ಹೋಗದ ಹಾಗೆ ಒಬ್ಬ ಟ್ರಸ್ಟಿ ಅವ್ರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ, ನಮ್ಮ ಪಾದ ಪೂಜೆ ಮಾಡಿಲ್ಲ. ಅವರ ಮನೆಯಲ್ಲಿ ಒಂದೇ ಒಂದು ನಮ್ಮ ಮಹಾಂತಜರ ಫೋಟೋ ಹೊರರೋಗೋ ಇಲ್ಲ. ಅವ್ರು ಮಾಡುವಂಥ ಯಾವುದೇ ಕುಟುಂಬದ ಕಲ್ಯಾಣ ಮಹೋತ್ಸವ ಇರಲೇಬೋದು, ಗೃಹ ಪ್ರವೇಶ ಇರ್ಬೋದು, ಕಾರ್ಯಗಳಿಗೆ ನಮ್ಮನ್ನು ಕರೆದಿಲ್ಲ, ಮಹಾಂತಜರ ಫೋಟೋ ಹಾಕಿಲ್ಲ, ಲೋಗೋ ಹಾಕಿಲ್ಲ, ಮಹಾಂತಜರ ಫೋಟೋ ಹಾಕಿಲ್ಲ. ಅವರೆಲ್ಲರೂ ಧರ್ಮದರ್ಶಿಗಳು, ಜನಸಾಮಾನ್ಯ ಭಕ್ತರು. ಅವರು ನಮ್ಮನ್ನು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕುಣಿತಾರೆ. ಅವರು ಹೇಳಿದಾಗ ನಾವೆಲ್ಲ ಕೇಳೋಕ್ಕಾಗಲ್ಲ. ಅದನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ನಾವು 5.5 ವರ್ಷ ಶಾಂತವಾಗಿದ್ದೀವಿ, ಸುಶಾಂತವಾಗಿ ಸಮಾಧಾನದಿದ್ದೀವಿ. ಅದಕ್ಕೆ ಅಕ್ಕಮದಿ ಹೇಳ್ತಾರ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಎಲ್ಲವನ್ನವರಿಗೆ ಪ್ರತಿಯೊಂದು
ಗಾಳಿ ಬೀಸದ ಜಲದಂತೆ, ಮೋಡವಿಲ್ಲದ ಸೂರ್ಯನಂತೆ, ಬೆಳಗಿದ ದರ್ಪಣದಂತೆ ಮನಸ್ಸನ್ನು ಇಟ್ಟುಕೊಂಡಿದ್ದೀವಿ ನಾವು. ಅದು ನಮ್ಮ ಅಡ್ಮಿನಿಸ್ಟ್ರೇಟರ್ ಗೊತ್ತಿದೆ, ಅವರು ನಿಮಗೆ ಡೀಟೇಲ್ ಎಲ್ಲ ಹೇಳ್ತಾರೆ. ಒಟ್ಟಾರೆ ಈಗ ಏನು ಒಂದು ರೀತಿ ಪರ್ವ ನಡೆದಿದೆ ಅಂತ ಹೇಳ್ಬೋದು. ಏನು ಉಚ್ಚಾಟನೆ ಮಾಡೋದು, ಅವ್ರನ್ನ ಉಚ್ಚಾಟನೆ ಮಾಡೋದು, ಇವ್ರು ನಿಮ್ಮನ್ನು ಉಚ್ಚಾಟನೆ ಮಾಡೋದು. ಹುಚ್ಚಾಟದಿಂದ ಉಚ್ಚಾಟನೆ ಆದವರು ಅವರು, ಅವರ ಹುಚ್ಚಾಟದಿಂದ ಉಚ್ಚಾಟನೆ ಆಗಿದ್ದಾರೆ ಅವರು. ಹಾಂ, ಸಮಾಜಕ್ಕೆ ಬೇಕಾಗಿರೋದು, ಸಮಾಜಕ್ಕೆ ಅನ್ನ ದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ, ಆರೋಗ್ಯ ದಾಸೋಹ, ಆಧ್ಯಾತ್ಮ ದಾಸೋಹ ಇಟ್ಟುಕೊಂಡು ಹೋಗಬೇಕಾಗಿರುವಂಥದ್ದು. ಅಭಿವೃದ್ಧಿ ಕಡೆಗೆ ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕಾಗಿರೋದು. ಅವರು ಸ್ವ ಅಭಿವೃದ್ಧಿ ಆಗಬೇಕು. ನಾನು ಮಾಡಿದೆ, ನಾನು ಕಟ್ಟಿದೆ, ನಾನೆಂಬ ಅಹಂಕಾರ ಬಂದ್ಬಿಡದ, ನಾನು ಅನ್ನೋದು ಅಂತ. ಹಿಂದೆ ನಮ್ಮ ಮಹಾಂತಜರಿಗೂ ಹಾಗೆ ಕಿರುಕುಳ ಕೊಟ್ಟರು. ನಮ್ಮ ಸಿದ್ಲಿಂಗ ಸ್ವಾಮಿಗಳಿಗೂ ಹಿಂಗೆ ಲೆಕ್ಕ ಕೇಳಿದಾಗೆಲ್ಲ ಇದು ಚರ್ಚೆ ಆಗುತ್ತೆ ಅದು. ಆದರೆ ಲಕ್ಕಿಲಿ ನಾವು ಲೆಕ್ಕ ಕೇಳಿಲ್ಲ ನಮ್ಮ ಧರ್ಮದರ್ಶಿಗಳು. ಸ್ವಾಮೀಜಿಗಳು ಗೌರವಯುತವಾಗಿ ಪೀಠವನ್ನು ತ್ಯಾಗ ಮಾಡಬೇಕು ಎಂಬತಕ್ಕಂಥ ಒಂದು ಕೊನೆಯದಾಗಿ ಕೇಳ್ತಾ ಇದ್ದಾರೆ. ಖಂಡಿತ ಅವರು ಗೌರವಯುತವಾಗಿ ಮಠವನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಟ್ಟು, ಅವ್ರದ್ದು 5 ವರ್ಷ ಅವಧಿ ಮುಗಿದು 18 ವರ್ಷದಿಂದ ತಾವೇನು ಕೂತ್ಕೊಂಡಾರಲ್ಲ, ಆರಾಮವಾಗಿ ವಯಸ್ಸಾಗ್ಯದ, ಈಗ ಅವ್ರು ಸುಮ್ಮನೆ ಎಕ್ಸಿಟ್ ಆಗಿ ಸಾಕಷ್ಟು ಆಲ್ರೆಡಿ ಹೊಡೆದಾರ, ಸಿಕ್ಕಾಪಟ್ಟೆ ಸಿಕ್ಕದೆಲ್ಲ ದೋಚಿದಾರ, ಎಲ್ಲ ಗೊತ್ತಾಗಿದೆ ಈಗ. ಸೊ ಅದಕ್ಕೆ ನಿಮ್ಮ ಜಾಗ ಖಾಲಿ ಮಾಡ್ರಪ್ಪ. ಇದು ಜಾಗ ಖಾಲಿ ಮಾಡೋದು, ಭಕ್ತರು ಬಂದರು ಅವ್ರನ್ನ ಜಾಗ ಖಾಲಿ ಮಾಡ್ಸಕ್ಕ, ನಮ್ಮನ್ನ ಗಟ್ಟಿಯಾಗಿ ನಿಂತ್ಕೊಳಕ್ಕೆ ಅಲ್ಲಪ್ಪ. ಎದಕ್ಕೆ ಬಂದ್ರಿ? ಒಟ್ಟಾರೆ ನೋಡ್ತಾ ಇರೋದು ಸ್ವಾಮೀಜಿಗಳು ಏನು ಭಕ್ತರು ಬಂದಿದ್ದು ನಮ್ಮ ಪರವಾಗಿ ಬಂದಿರತಕ್ಕಂಥದ್ದು. ಈಗ ಟ್ರಸ್ಟ್ನವರು ಖಾಲಿ ಮಾಡಬೇಕು, ನಾನು ಮಠ ಖಾಲಿ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಎಂಬತಕ್ಕಂಥ ಸ್ಪಷ್ಟ ನುಡಿಯನ್ನು ಸ್ವಾಮೀಜಿ ಹೇಳ್ತಾರೆ. ಕೆಲವೊಮ್ಮೆ ದಿನೇಶೊಂದಿಗೆ ಬಸವರಾಜ ದೊಡ್ಮನಿ, TV9 ದಾವಣಗೆರೆ. ಇದು ಸ್ವಾಮೀಜಿಯವರ ಮಾತು. ಸ್ವಾಮೀಜಿ ನಗನಗತಾ ಮಾತಾಡ್ತಾ ಇದ್ದಾರೆ, ಜೊತೆಗೆ ಈ ಬೇರೆ ಬೇರೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಕ್ಕಮಹಾದೇವಿಯ ಸಾಲುಗಳನ್ನೂ ಕೂಡ ಹೇಳಿದರು. ಅಂದರೆ ನಾವು ಯಾರಿಗೂ ಕೂಡ ಅಂಜಲ್ಲ ಅಂತ. ಈ ಬೆಟ್ಟದ ಮೇಲೊಂದು ಮನೆ ಮಾಡಿ ಹೇಳಿದ್ದು ಯಾಕಪ್ಪ ಅಂತಂದ್ರೆ, ನಾವು ಯಾರಿಗೂ ಕೂಡ ಅಂಜಲ್ಲ, ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಮಠ ಬಿಟ್ಟು ಹೋಗಲ್ಲ. ಈ ಉಚ್ಚಾಟನೆ ಎನ್ನುವಂಥದ್ದು ಇದೆಯಲ್ಲ, ಅವ್ರು ಹುಚ್ಚಾಟದಿಂದ ಉಚ್ಚಾಟನೆ ಆಗಿದ್ದಾರೆ ಅವರು ಅಂತ ಕೂಡ ಸ್ವಾಮೀಜಿ ಹೇಳ್ತಾರೆ. ಮಠದ ಆವರಣದಲ್ಲಿ ಸ್ವಾಮೀಜಿ ಇದ್ದಾರೆ. ಇನ್ನೊಂದು ಕಡೆಗೆ ಲೆಕ್ಕ ಕೊಡಿ ಅಭಿಯಾನ ಶುರುವಾಗಿದೆ. ಲೆಕ್ಕ ಕೊಡೋಕ್ಕೆ ಟ್ರಸ್ಟಿಗಳು ಈಗಾಗಲೇ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಲೆಕ್ಕ ಕೊಡೋ ಸಮಾವೇಶಕ್ಕೆ ಭಕ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹರಿಹರದ ಹನಗವಾಡಿ ಭಕ್ತಾದಿಗಳಿಂದ ತುಂಬಿ ಹೋಗಿದೆ. ಟ್ರಸ್ಟಿಗಳು ಲೆಕ್ಕ ಕೊಡ್ತಾ ಇದ್ದಾರೆ. ವಚನಾನಂದ ಸ್ವಾಮೀಜಿ ಅಲ್ಲಿಗೆ ಬಂದಿಲ್ಲ, ಮಠದ ಆವರಣದಲ್ಲೇ ಕೂತಿದ್ದಾರೆ. ಲೆಕ್ಕ ಕೊಡಿ ಅಂತ ಕೇಳಲಾಗಿತ್ತು ಟ್ರಸ್ಟಿಗಳಿಗೆ, ಅವ್ರು ಲೆಕ್ಕ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಅವ್ರು ಲೆಕ್ಕ ಒಪ್ಪಿಸ್ತಾ ಇದ್ದಾರೆ. ಆದರೆ ಆ ಲೆಕ್ಕಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವಚನಾನಂದ ಶ್ರೀಗಳು ತಮ್ಮ ಪಾಡಿಗೆ ತಾವು ಕೂತ್ಕೊಂಡಿದ್ದಾರೆ. ಮಠದ ಆವರಣದಲ್ಲೇ ಇದ್ದಾರೆ. ವೇದಿಕೆಗೆ ಅಪ್ಪಿತಪ್ಪಿ ವಚನಾನಂದ ಸ್ವಾಮಿಗಳು ಬಂದಿಲ್ಲ. ಅವ್ರ ಪಾಡಿಗೆ ಅವರು ಯಾರ್ಯಾರು ಬರ್ತಾರೆ ಅವ್ರಿಗೆ ಆಶೀರ್ವಾದ ಮಾಡೋದು, ವಿಭೂತಿ ಹಚ್ಚೋದು, ಈ ಕೆಲಸವನ್ನು ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವೇದಿಕೆ ಮೇಲೆ ಇರುವಂಥ ಟ್ರಸ್ಟಿಗಳು ಮತ್ತೊಬ್ಬರು ಸ್ವಾಮೀಜಿ ಅವರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಲೆಕ್ಕ ಕೊಡುವ ಪ್ರಕ್ರಿಯೆ ಶುರು ಆಗಿದೆ. ಸೊ ಹಲವರು ಸ್ವಾಮೀಜಿ ಕೂಡ ಇದ್ದಾರೆ. ಶಿವಾಚಾರ್ಯ ಶ್ರೀ ಅಭಿನವ ಸಂಗನ ಬಸವ ಸ್ವಾಮೀಜಿ, ಅಭಿನವ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿ, ಮನಗುಳಿ ಹಿರೇಮಠದ ಮಹಾಸ್ವಾಮೀಜಿಯವರು, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಲೆಕ್ಕ ಕೊಡ್ತಾ ಇದ್ದಾರೆ ಟ್ರಸ್ಟಿಗಳು. ಶಿವಾಚಾರ್ಯ ಶ್ರೀಗಳು ಕೂಡ ಬಂದಿದ್ದಾರೆ. ಹನಗವಾಡಿಯವರು, ಅಭಿನವ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿ, ಮನಗುಳಿ ಹಿರೇಮಠದ ಮಹಾಸ್ವಾಮೀಜಿಯವರು, ಅವರು ಕೂಡ ಬಂದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಸ್ವಾಮೀಜಿಯನ್ನು ಕರೆಸಿದ್ದ, ಸ್ವಾಮೀಜಿಯವರೇ ಬಂದಿದ್ದ, ಏನು ಎತ್ತ ಗೊತ್ತಿಲ್ಲ. ಸೊ ಅಂತೂ ಇಂತೂ ಎಲ್ಲ ಟ್ರಸ್ಟಿಗಳು ಈಗ ಲೆಕ್ಕಾಚಾರ ಕೊಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಇದರ ಹಿಂದಿನ ಲೆಕ್ಕಾಚಾರಗಳು ಮಾತ್ರ ಅರ್ಥ ಆಗ್ತಾ ಇಲ್ಲ. ವಚನಾನಂದ ಶ್ರೀಗಳದ್ದು ಒಂದು ಥರದ ಲೆಕ್ಕಾಚಾರ ಇದೆ, ಟ್ರಸ್ಟಿಗಳದ್ದು ಇನ್ನೊಂದು ಥರದ ಲೆಕ್ಕಾಚಾರ ಇದೆ. ಇಲ್ಲೇನು ಸ್ವಾಮೀಜಿ ಮಾಡಿದ್ದೊಂದು ಬುದ್ಧಿವಂತಿಕೆ ಅಂತಂತಂದರೆ, ಅವ್ರು ಅಪ್ಪಿ ಯಾವುದೇ ಚೆಕ್ಕಿಗೆ ಸಹಿ ಹಾಕಿಲ್ಲ. ನನಗೂ ಮಠದಲ್ಲಿ ಆಗುವಂಥ ಈ ಹಣಕಾಸಿನ ಲೆಕ್ಕಾಚಾರಗಳಿಗೂ ಸಂಬಂಧ ಇಲ್ಲ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ ಸ್ವಾಮೀಜಿ.
ಅಂತೂ ಈ ಲೆಕ್ಕ ಕೊಡಿ ಇದೆಯಲ್ಲ, ಇದು ಭಾಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಒಂದು ಕಡೆಗೆ ಲೆಕ್ಕ ಕೊಡುವಂಥವ್ರು ಲೆಕ್ಕ ಕೊಡ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ನಮಗೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಇದು ಮಠದ ಸದ್ಯದ ಸ್ಥಿತಿ.